ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಗೇಂದ್ರ ವಿರುದ್ಧದ ಹೋರಾಟ ಕೈ ಬಿಡುತ್ತಾ ಬಿಜೆಪಿ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ನೈಸ್ ಮತ್ತು ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟಕ್ಕೆ ಗಮನವನ್ನ ಕೊಡ್ತಾರಾ? ಅಶೋಕ್ ಮತ್ತು HDK ಸಾರಥ್ಯದಲ್ಲಿ ಸೋಮವಾರದ ಸಂಗ್ರಾಮಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಇನ್ನು ಮೈತ್ರಿ ನಾಯಕರ ಮಹಾಸಭೆಗೆ ಇಂದೇ ವೇದಿಕೆ ಕೂಡ ಫಿಕ್ಸ್ ಆಗಲಿದೆ. ಇನ್ನು ಮೈತ್ರಿ ಪಕ್ಷಗಳ ಮುಂದಿನ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಇಂದು ಮೈತ್ರಿ ಪಕ್ಷಗಳ ಮುಂದಿನ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಅಶೋಕ್ ಹಾಗೂ HDK ನಡುವೆ ಇಂದು ಮೀಟಿಂಗ್ ಆಗುತ್ತೆ. ಹಾಗಾದ್ರೆ ಸೋಮವಾರ ನಾಗೇಂದ್ರ ವಿರುದ್ಧ ಪ್ರತಿಭಟನೆ ಕೈಬಿಡೋ ಸಾಧ್ಯತೆನಾ? ಹಾಗಾದ್ರೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ನೈಸ್ ಹಾಗೂ ಬಿಡದಿ ಟೌನ್ಶಿಪ್ ವಿಚಾರ ಕೈಗೆತ್ತಿಕೊಳ್ಳುವ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಟೌನ್ಶಿಪ್ ವಿಚಾರ ಚರ್ಚೆಗೆ ತೆಗೆದುಕೊಳ್ಳುವ ಬಗ್ಗೆ ಇಂದು ನಿರ್ಧಾರವನ್ನ ಮಾಡಲಿದ್ದಾರೆ. ಇನ್ನು ನಾಗೇಂದ್ರ ವಿರುದ್ಧದ ಹೋರಾಟ ಹಾಗಾದ್ರೆ ಬಿಜೆಪಿ ಇಲ್ಲಿ ಕೈ ಬಿಡುತ್ತಾ? ಹಾಗಾದ್ರೆ ಒಂದ್ ಕಡೆ ಈಗಾಗಲೇ ನಾಗೇಂದ್ರ ಅವರನ್ನ ಸಚಿವ ಸ್ಥಾನಕ್ಕೆ ಕೂರಿಸಿರುವಂತದ್ದು, ನೈಸ್ ಹಾಗೂ ಬಿಡದಿ ಟೌನ್ಶಿಪ್ ವಿಚಾರವನ್ನ ಕೈಗೆತ್ತಿಕೊಳ್ಳುವ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ತದನಂತರ ಟೌನ್ಶಿಪ್ ವಿಚಾರ ಚರ್ಚೆಗೆ ತೆಗೆದುಕೊಳ್ಳುವ ಬಗ್ಗೆ ಇಂದು ನಿರ್ಧಾರವನ್ನ ಮಾಡಲಾಗುತ್ತೆ. ಸೋಮವಾರ ನಾಗೇಂದ್ರ ವಿರುದ್ಧ ಕೈಬಿಡೋ ಸಾಧ್ಯತೆ ಇದೆಯಾ? ಹಾಗಾದ್ರೆ ಇನ್ನು ಮೈತ್ರಿ ಪಕ್ಷಗಳ ಮುಂದಿನ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ನಾಗೇಂದ್ರ ವಿರುದ್ಧದ ಹೋರಾಟವನ್ನ ಬಿಜೆಪಿ ಕೈ ಬಿಡುತ್ತಾ? ಹಾಗಾದ್ರೆ ಈಗಾಗಲೇ ಒಂದ್ ಕಡೆ ನೈಸ್ ಮತ್ತು ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟಕ್ಕೆ HDK ಹಾಗೂ ಅಶೋಕ್ ಗಮನವನ್ನ ಕೊಡ್ತಾರಾ? ಅಶೋಕ್ ಮತ್ತು HDK ಸಾರಥ್ಯದಲ್ಲಿ ಸೋಮವಾರವೇ ಇನ್ನು ನಾಗೇಂದ್ರ ವಿರುದ್ಧದ ಹೋರಾಟವನ್ನ ಬಿಜೆಪಿ ಇಲ್ಲಿ ಕೈ ಬಿಡುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಸೋಮವಾರ ನಾಗೇಂದ್ರ ವಿರುದ್ಧ ಪ್ರತಿಭಟನೆ ಕೈ ಬಿಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದು ಮೈತ್ರಿ ಪಕ್ಷಗಳ ಮುಂದಿನ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಈ ಚರ್ಚೆಯಲ್ಲಿ ಟೌನ್ಶಿಪ್ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಇವತ್ತು ಇವರಿಬ್ರು ನಡುವೆ ಮೀಟಿಂಗ್ ಕೂಡ ಆಗುತ್ತೆ. ಇನ್ನು ನಾಗೇಂದ್ರ ವಿರುದ್ಧದ ಪ್ರತಿಭಟನೆ ಕೈ ಬಿಡೋ ಸಾಧ್ಯತೆಯ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಹಾಗಾದ್ರೆ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.